ಹಾಯ್ ಗಾಯ್ಸ್, ವೆಲ್ಕಮ್ ಟು ಸಂಧ್ಯಾ ಬ್ಲಾಗ್ ಚಾನಲ್. ನಾವು ಇವತ್ತು ಎಲ್ಲಿಗೆ ಹೋಗ್ತಾ ಇದ್ದೀವಿ ಅಂತ ನೋಡ್ತಿದ್ದೀರಾ? ನಮ್ಮ ಗದ್ದೆಲಿ ಕಬ್ಬಕ್ಕೆ ಆಳು ಬಂದವ್ರೆ, ಕೆಲಸ ಮಾಡ್ತಾರವರು. ಅವರಿಗೆ ಊಟ ತಗೊಂಡು ಹೋಗ್ತಾ ಇದ್ದೀನಿ. ಏನಪ್ಪ ಅಂತಂದರೆ ಒಂದು ವಾರದಿಂದನೂ ಕೆಲಸ ಮಾಡ್ತಾಯಿದ್ರು. ಇವತ್ತು ಕೊನೆ ದಿನ, ಎಲ್ಲ ಬೇಕಾಗಿರೋರಲ್ವ, ಅದಕ್ಕೆ ಸ್ವಲ್ಪ ಅವರಿಗೆ ಚಿಕನ್ ತಗೊಂಡು ಬಂದಿದ್ದೀವಿ. ಅದನ್ನು ಅಡುಗೆ ಮಾಡಿ ಅವರಿಗೆ ಊಟಕ್ಕೆ ಕೊಟ್ಬಿಟ್ಟು ಬರೋಣ ಅಂತ ಅಡುಗೆ ಎಲ್ಲ ಆಯಿತು. ತಗೊಂಡು ಗದ್ದೆಗೆ ಹೋಗ್ತಾ ಇದ್ದೀನಿ. ಮೊದಲೇ ನಮ್ಮ ಮನೆಯವರು ಅನ್ನ ಎಲ್ಲ ಅನ್ನ ಮುದ್ದೆ ಎಲ್ಲ ತಗೊಂಡು ಹೋದರು. ಇವಾಗ ನಾನು ಹಿಂದ್ಗಡೆ ಸಾಂಬಾರು ತಗೊಂಡು ಹೋಗ್ತಾ ಇದ್ದೀನಿ. ಒಂದು ವಾರದಿಂದನೂ ಕೆಲಸ ಮಾಡ್ತಾನೇ ಇದ್ದಾರೆ. ಕಬ್ಬು ಹಾಕೋದು, ಅದನ್ನು ಎಡೆಯೋದು, ತರಿಯೋದು ಎಲ್ಲ ಮಾಡ್ತಾಯಿದ್ದಾರೆ. ಹಾಗಾಗಿ ಇವತ್ತು ಅವರಿಗೆ ಸೆಂಡ್ ಆಫ್ ಪಾರ್ಟಿ ಮಾಡ್ತಾಯಿದ್ದೀವಿ. ಅಂದರೆ ಸೆಂಡ್ ಆಫ್ ಪಾರ್ಟಿ ಅಂದಮೇಲೆ ಏನಾದರೂ ಸ್ಪೆಷಲ್ ಇರಲೇಬೇಕಲ್ವ, ಅದಕ್ಕೆ ಕೋಳಿ ತಗೊಬಂದಿದ್ದೀವಿ. ಕೋಳಿ ತಗೊಬಂದ್ಬಿಟ್ಟು ಅದನ್ನು ಇವಾಗ ಸಾಂಬಾರು, ಅನ್ನ, ಮುದ್ದೆ ಎಲ್ಲ ಮಾಡಿಬಿಟ್ಟು ಅವ್ರಿಗೆ ತಗೊಂಡೋಗಿ ಕೊಡಬೇಕು. ಹಾಗಾಗಿ ಮನೇಲಿ ಅಮ್ಮ ಎಲ್ಲ ಮಾಡ್ತಾಯಿದ್ದಾರೆ, ನಾನು ಇಬ್ಬರು ಸೇರ್ಕೊಂಡು ಮಾಡ್ತಾಯಿದ್ದೀವಿ. ನೋಡಿ, ಒಂದು ವಾರದಿಂದನೂ ಹಿಂಗೆ ಮೋಡ ಮುಚ್ಕೊಂಡಿರೋದು. ಮಳೆ ಬರೋಂಗೆ ಬರುತ್ತೆ ಹೋಯ್ತೆ, ಬರ್ತದೆ ಹೋಯ್ತದೆ. ಇದೇ ಇಲ್ಲ, ಏನು ಆಕಾಶ ಏನು ತೂತ್ಕಿತ್ತಾಗ್ಬಿಟ್ಟಿದ್ದೆ ಏನು ಅಂತ ನಮಗೆ ಆಶ್ಚರ್ಯ ಆಗ್ಬಿಟ್ಟೈತೆ. ಈ ಕಡೆ ಕೆಲಸಗಳು ಮುಗಿಲಿಲ್ಲ ಅಂತ ಟೆನ್ಷನು ಅವ್ರಿಗೆ. ಈ ಮಳೆ ಬರ್ದಿದ್ರೆ ಸಾಕು, ಒಂದು 4-5 ದಿನ ಅನ್ನಂಗೆ ಆಗ್ಬಿಟ್ಟೈತೆ. ಇವಾಗ ಕಬ್ಬು ಹಾಕ್ಬಿಟ್ರೆ ಆಮೇಲೆ ಮಳೆ ಬಂದರೆ ಯೋಚನೆ ಮಾಡೋಂಗಿಲ್ಲ, ನೀರು ಹಾಯ್ಸೋದು ತಪ್ಪೋಯ್ತದೆ ಅಂತ ಅವ್ರಿಗೂ. ಇವಾಗ ಏನಾದ್ರು ಮಳೆ ಬಂದ್ಬಿಡ್ತು ಅಂತಂದರೆ ಕೆಲಸ ಎಲ್ಲ ನಿಂತೋಗುತ್ತೆ. ಹಾಗಾಗಿ ಎಲ್ರಿಗೂ ಟೆನ್ಷನ್. ಸರಿ ಬನ್ನಿ, ಆಮೇಲೆ ನಮ್ಮನೆ ಅಡುಗೆ ಮನೇಲಿ ಏನೇನೆಲ್ಲ ಕೆಲಸ ನಡೆದೈತೆ ಇವತ್ತು ಅಂತ ನೋಡ್ಕೊಂಬಿಡೋಣ. ಅದೇನೇನು ಅಡುಗೆ ಮಾಡಿದ್ದೀವಿ ಅಂತ ತೋರಿಸ್ಬಿಡೋಣ. ನೋಡಿ, ಮುದ್ದೆ ಮಾಡ್ತಾಯಿದ್ದೀನಿ. ಮುದ್ದೆ ಮಾಮೂಲಿ ನಾವು ಮನೇಲಿದ್ದಾಗ ಸಣ್ಣದ್ರಲ್ಲಿ ಮಾಡ್ಕೊತೀವಿ. ಇವಾಗ ಜಾಸ್ತಿ ಜನಕ್ಕೆ ಬೇಕಲ್ಲ, ಅದಕ್ಕೆ ಮುದ್ದೆ ದೊಡ್ಡ ಪಾತ್ರೆಯಲ್ಲೇ ಮುದ್ದೆ ಮಾಡ್ತಾಯಿದ್ದೀವಿ. ಚಿಕನ್ ಸಾಂಬಾರು ಅಂದಮೇಲೆ ಮುದ್ದೆ ಇಲ್ಲದೆ ಇದ್ರೆ ಚೆನ್ನಾಗಿರಲ್ಲ. ಅದು ಅಲ್ಲದೆ ನಮ್ಮ ಹಳ್ಳಿಗಳಲ್ಲಿ ಹೆಣ್ಮಕ್ಳು ಗಂಡು ಮಕ್ಕಳು ಅಂತ ಎಂಥದ್ದಿಲ್ಲ, ಎಲ್ಲರೂ ಮುದ್ದೆ ತಿಂತಾರೆ. ಅದಾದರೆ ಚಿಕನ್ ಸಾಂಬಾರು ಮುದ್ದೆನೇ ಬೆಸ್ಟು. ಮತ್ತು ಇಲ್ಲಿ ನಮ್ಮ ರಾಜಮಾತೆ ಅವರು ನೋಡಿ ಚಿಕನ್ ಮಾಡ್ತವ್ರೆ. ಅವರು ಚಿಕನ್ ಹಾಕಿ ಸಾಂಬಾರು ಮಾಡ್ತವ್ರೆ ಇವರು. ಅವ್ರು ಮಾಡೋದು ಅವ್ರಿಗೆ ಪ್ರೀತಿ. ನಾವೇನಾದ್ರು ಮಾಡೋಕ್ಕೋದ್ರೆ ಉಪ್ಪು ಸರಿ ಇಲ್ಲ, ಖಾರ ಸರಿ ಇಲ್ಲ, ಹಂಗೆ ಹಿಂಗೆ ಅಂತಾರೆ. ಅದಕ್ಕೆ ನೀವೇ ಮಾಡ್ಕೊಳ್ಳಿ ಅಂತ ಬಿಟ್ಬಿಟ್ಟಿದ್ದೀನಿ. ನೋಡಿ, ಹಾಕ್ತವ್ರು ಚಿಕನು. ಏನಾರು ಚಿಕನ್ ಸಾಂಬಾರು ಚೆನ್ನಾಗಿಲ್ಲ ಅಂತಂದರೆ ನನ್ನನ್ನು ಬೈತಾರಲ್ಲ, ಅದಕ್ಕೆ ನಮ್ಮಮ್ಮ ಮಾಡಿದ್ದು ಅಂತ ಹೇಳ್ಬಿಡ್ಬೋದಲ್ಲ, ಅದಕ್ಕೆ ಇವ್ರ ಕೈಯಲ್ಲಿ ಮಾಡಿಸ್ತಾಯಿದ್ದೀನಿ ಚಿಕನ್ ಸಾಂಬಾರನ್ನ. ಏನಿಲ್ಲ, ವೀಡಿಯೋ ಮಾಡೋಕ್ಕೆ ಕಷ್ಟ ಆಗುತ್ತೆ. ನಮ್ಮಮ್ಮನ ಕೊಟ್ಟರೆ ವೀಡಿಯೋ ಚೆನ್ನಾಗಿ ಮಾಡಲ್ಲ ಅಂತ ನಾನು ಮಾಡೋಕ್ಕೋಸ್ಕರ ಅವ್ರ ಕೈಯಲ್ಲಿ ಅಡುಗೆ ಮಾಡಿಸ್ತಾಯಿದ್ದೀನಿ ಅಷ್ಟೇ. ಯಾವಾಗಲೂ ನಾನೇನೇ ಅಡುಗೆ ಮಾಡೋದು. ಉಪ್ಪಾಕ ಬೇಯಿಸ್ತಾರೆ ನೋಡಿ, ಉಪ್ಪು ಹಾಕೊಂಡ್ರು ಮಾಡ್ತವ್ರೆ ಅಡುಗೆನ. ಉರಿ ಕಡಿಮೆ ಈಗ ಈ ಅರಿಶಿನ ಪುಡಿ ಇನ್ನೊಸಿ ಹಾಕ್ಬಾರ್ದವ. ಅಡುಗೆ ಎಲ್ಲ ಆಯಿತು. ಇವಾಗ ಅದನ್ನು ಗದ್ದೆಗೆ ಹೋಗ್ಬೇಕು. ನೋಡಿ, ನಮ್ಮ ಅಜ್ಜಿ ಬಂದಿದ್ದರು, ಅವರು ಸಾಂಬಾರು ಹೋಯ್ತವ್ರೆ. ಅಲ್ಲಿ ಟ್ರ್ಯಾಕ್ಟ್ರೆಲ್ಲ ಬಿಟ್ಬಿಟ್ಟು, ಅಲ್ಲಿ ಜಾಗ ಚೆನ್ನಾಗಿಲ್ಲ. ಸಾಂಬಾರು ಮತ್ತು ಚಿಕನು ಎಲ್ಲ ಕೈಯಲ್ಲಿ ಹಿಡ್ಕೊಂಡೋಗಿ ಎಲ್ಲರೂ ಇಟ್ಬಿಟ್ಟು ಆಮೇಲೆ ಮತ್ತೆ ಅಡುಗೆ ಮಾಡಬೇಕಾಯ್ತೆ ಅಂದ್ಬಿಟ್ಟು ಅವರು ನೋಡಿ ಸಾಂಬಾರು ಹೋಯ್ತವ್ರು ಮುಂಚರಿ. ನಾನು ಅವ್ರು ಇಂಚರಿ ಬಕೆಟಲ್ಲಿ ಹೋಯ್ತಾಯಿದ್ದೀನಿ ಚಿಕನ್ನ. ನೋಡಿ, ಎಲ್ಲ ಮಳೆ ಬಂದ್ಬಿಟ್ಟು ಎಲ್ಲ ಟ್ರ್ಯಾಕ್ಟ್ರ್ ಹೋಗೈತಲ್ಲ, ಅದ್ರದ್ದು ಗುಂಡಿ ಆಗ್ಬಿಟ್ಟು ಎಲ್ಲ ನೀರು ತುಂಬ್ಕೊಬಿಟ್ಟೈತೆ. ಇಲ್ಲಿ ಬಿದ್ದಿದ್ಬಿಟ್ರೆ ಏನು ಮಾಡೋದು ಅಂತ ನಾವು ಹೋಯ್ತಾಯಿದ್ದೀನಿ ಇಂಚರಿ.
ನೋಡಿ ಅವ್ರು ಹೋಯ್ತಾರೆ. ಇನ್ನೇನು ಅಲ್ಲಿ ಕಾಣಿಸ್ತಾ ಇದೆಯಲ್ಲ ಅಲ್ಲಿ ಕೆಲಸ ಮಾಡ್ತಾರಲ್ಲ ಅಲ್ಲೇ ನಮ್ಮ ಗದ್ದೆ ಇರೋದು. ನಮ್ಮ ಸ್ವಂತದ್ದೇನಲ್ಲ, ಗುತ್ತಿಗೆಗೆ ಮಾಡ್ತಾ ಇರೋದು. ಅಲ್ಲಿಗೆ ಹೋಯ್ತಾ ಇದ್ದೀವಿ ಇವಾಗ. ಅವ್ರು ಮುಂದೆ ಹೋಯ್ತಾರೆ, ನಾನು ಅವ್ರ ಹಿಂದ್ಗಡೆ ಹೋಯ್ತಾ ಇದ್ದೀನಿ. ನೋಡಿದೆಲ್ಲ ಇದು ನಮ್ಮ ಅಪ್ಪ ಮಾಡೋ ಜಮೀನು, ಮತ್ತು ಇದು ನಮ್ಮ ಜಮೀನೇ. ಅಲ್ಲಿ ಮಾಡೋದು ಗುತ್ತಿಗೆ ಜಮೀನು. ಎಲ್ಲ ಅಕ್ಕಪಕ್ಕದಲ್ಲೇ ಐತಲ್ಲ ಅಂತ ಮಾಡ್ಕೊಂಡಿದ್ದೀವಿ ಅಷ್ಟೇ. ಕಬ್ಬು ನೆಡೆಸ್ತಾ ಇದ್ದೀವಿ. ಅಲ್ಲಿಗೆ ಫಸ್ಟ್ ಜೋಳ ಹಾಕಿದ್ವಿ. ನೋಡಿ ಇಲ್ಲಿ ಎಲ್ಲ ಕೆಲಸ ಮಾಡ್ತವ್ರೆ. ಇವರೆಲ್ಲ ನಮಗೆ ಬೇಕಾಗಿರೋರು. ನೋಡ್ಕೊಳ್ಳಿ ಅಲ್ಲೊಬ್ರು ಅವರೇ, ಅವ್ರನ್ನ ಮಾತಾಡ್ಸೋಣ ಬನ್ನಿ. ಅವರು ತುಂಬ ನಾಚ್ಕೋತಾರೆ ಮುಖ ತೋರ್ಸೋಕ್ಕೇ. ರಜನಿ ಅಕ್ಕ ಅಂತಕ ಅಂತಕ ಎಂತೆಂತಾರೆ ತೋರಿಸ್ತಾರೆ ಮಗನ ಕಷ್ಟಪಟ್ಟು ಮಗ ಇಲ್ಲ ವಿಡಿಯೋ ಮಾಡ್ತಾನೆ, ಫೋಟೋನ ವಿಡಿಯೋ ಮಾಡ್ತಾರೆ. ಏನಕ್ಕೆ ನೀನು ವಿಡಿಯೋ ಮಾಡ್ತಿರೋದು? ಹಾಂ ಎಲ್ಲಾರು ಅಂತ ನಮ್ಮ ಗದ್ದೆ ಕೆಲಸ ಮಾಡ್ತಾರ ಅಂತ. ಸೊ ಎಲ್ಲ ಆದಮೇಲೆ ನೋಡಿ ಎಲ್ಲ ಅಡುಗೆ ಎಲ್ಲ ತಗೊಬಂದಿದ್ದೀವಿ. ಎಲ್ಲರಿಗೂ ಊಟಕ್ಕೆ ಕೊಡ್ತಾಯಿದ್ದೀವಿ. ಅವರೆಲ್ಲರೂ ಊಟ ಮಾಡ್ಕೊಂಡು ಮತ್ತೆ ಕೆಲಸಕ್ಕೆ ಶುರು ಮಾಡ್ಕೋತಾರೆ. ಎಲ್ಲರೂ ಪರಿಚಯದವರೇ, ಬೇಕಾಗಿರೋರೆ, ಹಂಗೆ ಎಲ್ಲ ನೋಡ್ಕೊಂಡು ನಗಾಡ್ತಿದ್ರು ಏನಕ್ಕೆ ವಿಡಿಯೋ ಮಾಡ್ತಿದ್ಯಾ ಅಂತ. ಸೊ ಇವತ್ತು ನಮ್ಮ ವಿಡಿಯೋ ಇಷ್ಟೇ. ಇಷ್ಟ ಆದವರು ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ ಮಾಡಿ. ತಪ್ಪದೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಕೇಳ್ಕೊತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.